ಪ್ರಶ್ನೆ ಸಂಖ್ಯೆ 1536 ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ನಮ್ಗೆ ತಾಲೂಕಿನಲ್ಲಿ 232 ಗ್ರಾಮಗಳಿವೆ. ಒಕ್ಕಲಿಗರನ್ನ ಬಿಟ್ಟರೆ ಅತಿ ದೊಡ್ಡ ಸಮಾಜ ಪರಿಶಿಷ್ಟ ಸಮಾಜ. ಇದು ತಲಾ 1.5 ಲಕ್ಷನೂ ಕೂಡ ಒಂದು ಗ್ರಾಮಕ್ಕೆ ಬರಲ್ಲ ಇವರು ಕೊಟ್ಟಿರೋ ಅನುದಾನ. ಈಗಾಗಲೇ ಭಾಳಷ್ಟು ದುರಸ್ತಿಯಾಗಿವೆ ರಸ್ತೆ ಚರಂಡಿಗಳು, ಜೊತೆಗೆ ಭಾಳಷ್ಟು ಅಂಬೇಡ್ಕರ್ ಭವನಗಳು ಆಗಬೇಕಾಗಿದೆ. ಈಗಾಗಲೇ ಅರ್ಧಂಬರ್ಧ ಆಗಿರುವಂಥ ಅಂಬೇಡ್ಕರ್ ಭವನಗೂ ಕೂಡ ಸುಮಾರು 100 ಸಲ ಹೋಗಿ ಸಚಿವರು ಕೇಳಿದ್ದೀವಿ. ಈಗ ಅದನ್ನು ಮಾಡಿದ್ರೆ ಅಲ್ಲೇನಾದರೂ ಅವರು ಕಾರ್ಯಕ್ರಮ ಮಾಡ್ಕೋತಾರೆ. ಈಗ ಸರ್ಕಾರದಲ್ಲಿ ದುಡ್ಡು ಉಳಿದಿಲ್ಲ, ಸಮುದಾಯ ಭವನ ಸಂಪೂರ್ಣವೂ ಆಗಲಿಲ್ಲ, ಅರ್ಧಂಬರ್ಧ ಇದ್ದಾವೆ, ಅವಕ್ಕೂ ಕೊಟ್ಟಿಲ್ಲ. ಭಾಳ ಕಷ್ಟ ಆಗುತ್ತೆ. ನಾವು ದಿನನಿತ್ಯ ಜನರಿಗೆ ಸುಳ್ಳು ಹೇಳಲಿಕ್ಕಾಗಲ್ಲ. ಮತ್ತು ಅವ್ರಿಗೆ ಅವರ ಪಾಲು ಏನು ಅನ್ನೋದು ಅವ್ರಿಗೆ ಅರಿವಿದೆ. ಆ ಜನಾಂಗದವ್ರಿಗೆ ದಿನನಿತ್ಯ ನಮ್ಮನ್ನು ಕ್ವಶನ್ ಮಾಡ್ತಾರೆ. ಆದಷ್ಟು ಬೇಗ ಸ್ವಲ್ಪ ಅನುದಾನ ಕೊಡಿಸಿ. ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ಈಗ ಅವರು ಮಾನ್ಯ ಸದಸ್ಯರು ಕೇಳಿದ ಪ್ರಶ್ನೆ, ಮದ್ದೂರಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಎಷ್ಟು ಕಾಮಗಾರಿ ಆಗಿದೆ ಅಂತೀರ. 14 ಕಾಮಗಾರಿ ತಗೊಂಡಿದ್ದೀವಿ. ಅದರಲ್ಲಿ 10 ಸಂಪೂರ್ಣ ಆಗಿದೆ, ಇನ್ನು 4 ಪ್ರೋಗ್ರೆಸ್ ಇದೆ. ಸುಮಾರು 710 ಲಕ್ಷದ ಮಂಜೂರಾತಿ ಮಾಡಿ ಬಿಡುಗಡೆ 3666.7 ಕೊಡ್ತೀವಿ. ಮತ್ತು ಉಳಿದಿರೋದು UC ತಗೊಂಡು ಕಂಪ್ಲೀಟ್ ಮಾಡೋಕ್ಕೆ ನಾವು ಅನುದಾನಕ್ಕೆ ತೊಂದರೆ ಎಲ್ಲ ಕೊಡ್ತೀವಿ. ಸಭಾಧ್ಯಕ್ಷರೇ, ಸುಮಾರು 100 ಸಲ ಹೋಗಿ ಕೇಳ್ತಾ ಇದ್ದೀನಿ, ಬಟ್ ಏನೋ ಸಚಿವರು ಅದ್ರ ಕಡೆ ಗಮನ ಕೊಡ್ತಾನೇ ಇಲ್ಲ. ಜನ ನಮ್ಮನ್ನು ಬಿಡ್ತಾ ಇಲ್ಲ, ದಿನನಿತ್ಯ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ದಯಮಾಡಿ ತುರ್ತಾಗಿ ನಮಗೆ ಅನುದಾನ ಬಿಡುಗಡೆಗೊಳಿಸಿ ಕಾಲೋನಿಗಳ ರಸ್ತೆ ಅಭಿವೃದ್ಧಿಗೆ ಮತ್ತು ಒಂದಷ್ಟು ಹೊಸ ಅಂಬೇಡ್ಕರ್ ಭವನಕ್ಕೆ ಮತ್ತು ಈಗ ಅರ್ಧಂಬರ್ಧ ಕೆಲಸ ಆಗಿರುವಂಥ ಒಂದಷ್ಟು ಸಮುದಾಯ ಭವನಗಳನ್ನ ಪೂರ್ಣಗೊಳಿಸಲಿಕ್ಕೆ ತುರ್ತಾಗಿ ಅನುದಾನ ಬಿಡುಗಡೆಗೊಳಿಸಲಿಕ್ಕೆ ಶಿಫಾರಸು ಮಾಡಬೇಕು ಅಂತ ತಮ್ಮ. ಈಗ ಮಂಜೂರಾಗಿರೋ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತೀವಿ. ಹೊಸ ಕಾಮಗಾರಿಗಳಿಗೆ ಹಣಕಾಸಿನ ಲಭ್ಯತೆ ನೋಡಿಕೊಂಡು ಅದರ ಪ್ರಯಾರಿಟಿ ಮೇಲೆ ಎಷ್ಟು ಕೊಡೋಕ್ಕಾಗುತ್ತೆ ಖಂಡಿತವಾಗಿ ಪರಿಶೀಲನೆ ಮಾಡ್ತೀವಿ. ಓಕೆ ರಾಜ